ಗೆಳೆಯರೆ, ಆಚಾರ್ಯ ಚಾಣಕ್ಯ ಒಬ್ಬ ಇಂತಹ ವ್ಯಕ್ತಿ. ಅವರನ್ನ ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಪ್ರಪಂಚದ ಅತ್ಯಂತ ಚತುರ ಮತ್ತು ಬುದ್ಧಿವಂತ ವ್ಯಕ್ತಿಗಳಲ್ಲಿ ಸೇರಿಸಲಾಗುತ್ತೆ. ಯಾಕಂದ್ರೆ ಯುದ್ಧವನ್ನ ಗೆಲ್ಲಲು, ಜೀವನದಲ್ಲಿ ಗೆಲ್ಲಲು ಮತ್ತು ಶತ್ರುವನ್ನ ಸೋಲಿಸಲು ಬೇಕಾದ ಎಲ್ಲಾ ರಾಜತಂತ್ರಗಳು ಚಾಣಕ್ಯರ ಹಾಗೆ ಯಾರೂ ಮಾಡ್ತಾ ಇರಲಿಲ್ಲ. ಇದೇ ಕಾರಣದಿಂದ 2400 ವರ್ಷಗಳ ಹಿಂದಿನ ಅವರ ನೀತಿಗಳನ್ನ ಇವತ್ತಿಗೂ ಎಷ್ಟೋ ಜನರು ಫಾಲೋ ಮಾಡ್ತಾರೆ. ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾವು ಇಂತಹದ್ದೇ ಕೆಲವು ನೀತಿಗಳ ಬಗ್ಗೆ ಮಾತನಾಡೋಣ. ಇದನ್ನ ಉಪಯೋಗಿಸಿ ನೀವು ಕೂಡ ಎಂತಹದ್ದೇ ಶತ್ರುವನ್ನಾದ್ರೂ ಸೋಲಿಸಬಹುದು. ಈ ವಿಡಿಯೋದಿಂದ ನೀವು ತುಂಬಾನೇ ಕಲಿಬಹುದು. ಅದಕ್ಕೋಸ್ಕರ ಇದನ್ನ ಎಲ್ಲೂ ಸ್ಕಿಪ್ ಮಾಡದಲ್ಲೇ ಕಂಪ್ಲೀಟ್ ಆಗಿ ನೋಡಿ. ನಂಬರ್ 1, ಆಲ್ವೇಸ್ ಕಂಟ್ರೋಲ್ ಯುವರ್ ಆಂಗರ್. ನಿಮ್ಮ ಸಿಟ್ಟನ್ನು ಯಾವಾಗಲೂ ಹತೋಟಿಯಲ್ಲಿಡಿ. ಯಾಕಂದ್ರೆ ಸಿಟ್ಟಿನಲ್ಲಿ ತೆಗೆದುಕೊಂಡ ನಿರ್ಧಾರ ಎಂದಿಗೂ ಸರಿಯಾಗಿರೋದಿಲ್ಲ ಮತ್ತು ಸಿಟ್ಟಿನಲ್ಲಿ ತೆಗೆದುಕೊಂಡ ಆ ನಿರ್ಧಾರದಿಂದ ನಿಮ್ಮ ಜೀವನ ಪರ್ಯಂತ ಕೊರಗಬೇಕಾಗುತ್ತೆ. ಚಾಣಕ್ಯ ಹೇಳ್ತಾರೆ, ಶತ್ರುವಿನ ಅತ್ಯಂತ ಶಕ್ತಿಶಾಲಿ ಆಯುಧ ಕೋಪಗೊಳಿಸುವುದು. ಮತ್ತು ನಿಮ್ಮ ಶತ್ರು ಪ್ರತಿ ಸಾರಿ ನಿಮ್ಮನ್ನ ಕೋಪಗೊಳಿಸುತ್ತಾನೆ. ಯಾಕಂದ್ರೆ ನೀವು ಸಿಟ್ಟಿನಲ್ಲಿ ತೆಗೆದುಕೊಂಡ ಆ ನಿರ್ಧಾರ ಅವನಿಗೆ ಉಪಯೋಗವಾಗಲಿ ಅಂತ. ಶತ್ರುವಿನ ಈ ಆಯುಧದಿಂದ ಬಚಾವಾಗೋದಕ್ಕೆ ಚಾಣಕ್ಯ ತಿಳಿಸ್ತಾರೆ, ಯಾವ ರೀತಿ ಆಮೆ ತನ್ನ ಮುಖವನ್ನ ಒಳಗೆ ಸೇರಿಸಿಕೊಳ್ಳುತ್ತೋ ಅದೇ ರೀತಿ ನಿಮಗೆ ಸಿಟ್ಟು ಬಂದಾಗ ನೀವು ಅದನ್ನ ಒಳಗೆ ಸಹಿಸಿಕೊಳ್ಳಬೇಕು. ನಿಮ್ಮ ಶತ್ರು ನಿಮಗೆ ಕೋಪಗೊಳಿಸಿದ್ರೆ ತಕ್ಷಣ ಅವರಿಗೆ ಉತ್ತರವನ್ನ ಕೊಡಬಾರದು. ಬದಲಾಗಿ ಪೇಷನ್ಸ್ ಇಂದ ಸಮಯವನ್ನ ತೆಗೆದುಕೊಂಡು ಸಂಪೂರ್ಣ ತಯಾರಿಯೊಂದಿಗೆ ಶತ್ರುವಿನ ಮೇಲೆ ಆಕ್ರಮಣ ಮಾಡಬೇಕು. ನಂಬರ್ 2, ಜನರಿಗೆ ಕಿವುಡರಾಗಿ. ಗೆಳೆಯರೆ, ಚಾಣಕ್ಯ ಹೇಳ್ತಾರೆ, ಯಾರು ನಿಮ್ಮ ಕೆಲಸಕ್ಕೆ ಅಪ್ರಿಶಿಯೇಟ್ ಮಾಡ್ತಾರೆ, ನಿಮಗೆ ಒಳ್ಳೆಯ ಸಲಹೆಯನ್ನ ಕೊಡ್ತಾರೆ, ಅವರ ಎಲ್ಲಾ ಮಾತುಗಳನ್ನ ನೀವು ಸರಿಯಾಗಿ ಕೇಳಬೇಕು ಮತ್ತು ಅದರ ಮೇಲೆ ಆಕ್ಷನ್ ತೆಗೆದುಕೊಳ್ಳಬೇಕು. ಆದರೆ ಯಾವ ವ್ಯಕ್ತಿ ನಿಮ್ಮಿಂದ ಕೆಟ್ಟದನ್ನ ಬಯಸ್ತಾನೆ ಮತ್ತು ನಿಮಗೆ ಕೆಟ್ಟದನ್ನ ತಿಳಿಸುತ್ತಾನೆ, ನಿಮ್ಮ ತಲೆಯಲ್ಲಿ ನೆಗೆಟಿವ್ ವಿಚಾರವನ್ನ ತುಂಬುತ್ತಾನೆ, ಇಂತಹ ವ್ಯಕ್ತಿಗಳಿಗೆ ನೀವು ಕಿವುಡರಾಗಬೇಕು. ಅಂದ್ರೆ ಯಾರೋ ಒಬ್ಬ ನಿಮಗೆ ನೀನು ಈ ಕೆಲಸವನ್ನ ಮಾಡೋದಿಕ್ಕಾಗೋದಿಲ್ಲ ಅಂದ್ರೆ ಅವರ ಮಾತುಗಳನ್ನ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಹೊರ ಹಾಕಬೇಕು. ಅವರ ಮಾತಿನಿಂದ ನಿಮಗೆ ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ಲ ಅನ್ನುವುದನ್ನ ಅವರಿಗೆ ತೋರಿಸಬೇಕು. ಏನಂದ್ರೆ ಯಾವ ವ್ಯಕ್ತಿಗೆ ತನ್ನದೇ ಸಾಮರ್ಥ್ಯದ ಮೇಲೆ ಅನುಮಾನ ಇರುತ್ತೋ ಅವನೇ ಬೇರೆಯವರಿಗೆ ಮಾಡಲು ಸಾಧ್ಯವಿಲ್ಲ ಅನ್ನುವ ಮಾತುಗಳನ್ನ ಆಡ್ತಾನೆ. ಪ್ರತಿಯೊಬ್ಬರ ಜೀವನದಲ್ಲಿ ಕೆಟ್ಟದನ್ನ ಬಯಸುವ ವ್ಯಕ್ತಿಗಳು ಇದ್ದೇ ಇರ್ತಾರೆ ಮತ್ತು ಅವರು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಡಿಮೋಟಿವೇಟ್ ಮಾಡೋ ಪ್ರಯತ್ನ ಮಾಡ್ತಾರೆ. ನೀವು ಅವರ ಮಾತಿಗೆ ರಿಯಾಕ್ಟ್ ಮಾಡ್ತಿರೋ ಅಥವಾ ಗೆದ್ದು ತೋರಿಸಿ ಅವರ ಮುಖಕ್ಕೆ ಹೊಡೆದ ಹಾಗೆ ಮಾಡಿ ತೋರಿಸುತ್ತಿರೋ ನಿಮಗೆ ಬಿಟ್ಟಿದ್ದು. ನಂಬರ್ 3, ದುಷ್ಟ ವ್ಯಕ್ತಿಯನ್ನ ಎಂದಿಗೂ ನಂಬಬೇಡಿ. ಗೆಳೆಯರೆ, ಚಾಣಕ್ಯ ಹೇಳ್ತಾರೆ, ದುಷ್ಟ ಅಂದ್ರೆ ಕೆಟ್ಟ ವ್ಯಕ್ತಿಯ ಸ್ವಭಾವ ಎಂದಿಗೂ ಬದಲಾಗೋದಿಲ್ಲ. ನೀವು ಅವನ ಜೊತೆ ಎಷ್ಟೇ ಚೆನ್ನಾಗಿದ್ರೂ ದುಷ್ಟ ವ್ಯಕ್ತಿ ಎಂದಿಗೂ ದುಷ್ಟನೇ. ದುಷ್ಟ ವ್ಯಕ್ತಿಗಿಂತ ವಿಷಕಾರಿ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಯಾಕಂದ್ರೆ ಹಾವಿನ ವಿಷ ಅದರ ಹಲ್ಲುಗಳಲ್ಲಿರುತ್ತದೆ ಮತ್ತು ಚೇಳಿನ ವಿಷ ಅದರ ಬಾಲದಲ್ಲಿ. ಆದರೆ ದುಷ್ಟ ವ್ಯಕ್ತಿಯ ಪ್ರತಿಯೊಂದು ಅಂಗದಲ್ಲೂ ವಿಷ ತುಂಬಿರುತ್ತೆ. ಅದಕ್ಕೋಸ್ಕರ ದುಷ್ಟನನ್ನು ನಂಬುವುದು ಜೀವನದ ಅತಿ ದೊಡ್ಡ ತಪ್ಪು. ಚಾಣಕ್ಯ ಹೇಳ್ತಾರೆ, ಯಾವ ರೀತಿ ನಾವು ಒಂದು ವಿಷಕಾರಿ ಹಾವಿನಿಂದ ಓಡಿ ಹೋಗ್ತೀವೋ ಅದೇ ರೀತಿ ದುಷ್ಟ ವ್ಯಕ್ತಿಯಿಂದ ದೂರ ಇರಬೇಕು. ನಂಬರ್ 4, ಕೈಯಲ್ಲಿ ವಿಷ ಹರಡುವ ಮೊದಲು ಅದನ್ನ ಕಿತ್ತು ಎಸೆಯಿರಿ. ಗೆಳೆಯರೆ, ಚಾಣಕ್ಯ ಹೇಳ್ತಾರೆ, ಕೈಯಲ್ಲಿ ವಿಷ ಹರಡಿದರೆ ಅದನ್ನ ಕಿತ್ತು ಎಸೆಯೋದು ಉತ್ತಮ. ಯಾಕಂದ್ರೆ ಅದನ್ನ ಕತ್ತರಿಸಲಿಲ್ಲ ಅಂದ್ರೆ ಅದರ ವಿಷ ಮೈಯೆಲ್ಲ ಹರಡುತ್ತದೆ. ಇದರ ಅರ್ಥ ಏನಂದ್ರೆ, ಒಬ್ಬ ವ್ಯಕ್ತಿ ಅವನು ನಿಮ್ಮ ಬಹಳ ಹತ್ತಿರದವನು, ಆದ್ರೆ ಅವನು ಒಳಗಿಂದೊಳಗೆ ನಿಮ್ಮ ಮೇಲೆ ಹೊಂಚನ್ನ ಹಾಕ್ತಾ ಇದ್ರೆ ಅವನನ್ನ ತಕ್ಷಣ ಬಿಟ್ಟು ಬಿಡಬೇಕು. ಯಾಕಂದ್ರೆ ಇಂತಹದ್ದೇ ವ್ಯಕ್ತಿಗಳ ಗಾಯ ಬಹಳ ಆಳವಾಗುತ್ತೆ. ಈ ಶತ್ರು ನಿಮ್ಮ ಗೆಳೆಯರು, ಸಂಬಂಧಿಕರು, ನಿಮ್ಮ ಪತ್ನಿಯೇ ಆಗಿರಬಹುದು. ಅವರು ಮೇಲಿನಿಂದ ನಿಮ್ಮ ಹತ್ತಿರ ಇದ್ದಾರೆ ಅನ್ನಿಸಿದ್ರು ಒಳಗಿಂದೊಳಗೆ ದ್ವೇಷಿಸುತ್ತಿರ್ತಾರೆ. ನಂಬರ್ 5, ಶತ್ರುಗಳನ್ನ ಎಂದಿಗೂ ಗಾಯಗೊಳಿಸಿ ಬಿಡಬೇಡಿ. ಗೆಳೆಯರೆ, ಚಾಣಕ್ಯ ಹೇಳ್ತಾರೆ, ರೋಗ, ಹಾವು ಮತ್ತು ಶತ್ರು ಈ ಮೂರನ್ನು ಎಂದಿಗೂ ಗಾಯಗೊಳಿಸಿ ಬಿಡಬಾರದು. ಯಾಕಂದ್ರೆ ರೋಗವನ್ನ ಸಂಪೂರ್ಣವಾಗಿ ಕ್ಯೂರ್ ಮಾಡಲಿಲ್ಲ ಅಂದ್ರೆ ಅದು ಪುನಃ ಬರಬಹುದು. ಹಾವಿಗೆ ಗಾಯಗೊಳಿಸಿ ಬಿಟ್ಟರೆ ಅದು ಮೊದಲಿಗಿಂತ ಹೆಚ್ಚು ಡೇಂಜರ್. ಮತ್ತು ಇದೇ ರೀತಿ ಶತ್ರುವಿಗೆ ಗಾಯಗೊಳಿಸಿ ಬಿಟ್ಟರೆ ಅವನು ತನ್ನ ಸೋಲಿನಿಂದ ಸೇಡಿನ ಸಿಟ್ಟಿನಲ್ಲಿ ಇರ್ತಾನೆ ಮತ್ತು ಇದೇ ಶತ್ರು ಚಾನ್ಸ್ ಸಿಕ್ಕಾಗ ನಿಮ್ಮ ಮೇಲೆ ಆಕ್ರಮಣ ಮಾಡ್ತಾನೆ. ಅದಕ್ಕೋಸ್ಕರ ಶತ್ರುವಿನ ಮೇಲೆ ಒಂದು ಸಾರಿ ಯುದ್ಧವನ್ನ ಸಾರಿದ್ರೆ ಅವನು ಪುನಃ ಎಂದಿಗೂ ಏಳಬಾರದು. ನಂಬರ್ 6, ನಿಮ್ಮ ಶತ್ರುವನ್ನ ಎಂದಿಗೂ ದ್ವೇಷಿಸಬೇಡಿ. ಚಾಣಕ್ಯರ ಪ್ರಕಾರ ನಿಮಗೆ ನಿಮ್ಮ ಶತ್ರುವನ್ನ ಎಂದಿಗೂ ದ್ವೇಷಿಸಬಾರದು. ಯಾಕಂದ್ರೆ ಯಾವಾಗ ವ್ಯಕ್ತಿ ಯಾರನ್ನಾದ್ರೂ ದ್ವೇಷಿಸುತ್ತಾನೋ ಅವನು ಅವರ ಬಗ್ಗೆ ಯೋಚನೆ ಮಾಡೋದನ್ನೇ ಬಿಟ್ಟು ಬಿಡ್ತಾನೆ ಮತ್ತು ಇಂತಹ ಸ್ಥಿತಿಯಲ್ಲಿ ಅವನಿಗೆ ಕೇವಲ ಶತ್ರುವಿನ ವೀಕ್ನೆಸ್ ಕಾಣುತ್ತೆ ಮತ್ತು ಸ್ಟ್ರೆಂತ್ ನ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅದಕ್ಕೋಸ್ಕರ ಚಾಣಕ್ಯ ಹೇಳ್ತಾರೆ, ಶತ್ರುವನ್ನ ಯಾವಾಗಲೂ ಸ್ನೇಹಿತನ ರೀತಿ ನೋಡಬೇಕು ಮತ್ತು ಅವನ ಪ್ರತಿಯೊಂದು ಸಣ್ಣ ದೊಡ್ಡ ವಿಷಯದ ಮೇಲೆ ಗಮನ ಹರಿಸಬೇಕು. ಯಾಕಂದ್ರೆ ಒಂದು ಸಾರಿ ನೀವು ಯುದ್ಧವನ್ನ ಶುರು ಮಾಡಿದ್ರೆ ಅವನಿಗೆ ಉಳಿಯುವ ಚಾನ್ಸ್ ಸಿಗಬಾರದು. ನಂಬರ್ 7,
ಶಕ್ತಿಯ ಜಾಗದಲ್ಲಿ ಯುಕ್ತಿಯನ್ನು ಉಪಯೋಗಿಸಿ. ಗೆಳೆಯರೇ, ಚಾಣಕ್ಯ ಹೇಳ್ತಾರೆ, ಶತ್ರುವಿನ ಮೇಲೆ ಮೊದಲಿಗೆ ಎಂದಿಗೂ ಬಲವನ್ನ ಪ್ರದರ್ಶನ ಮಾಡಬಾರದು. ಬದಲಾಗಿ ಮೊದಲು ನಿಮ್ಮ ಯುಕ್ತಿಯನ್ನು ಉಪಯೋಗಿಸಿ ಶತ್ರುವನ್ನ ನಿಮ್ಮ ಬಲೆಯಲ್ಲಿ ಬೀಳಿಸಬೇಕು ಮತ್ತು ನಿಮ್ಮ ನೀತಿಯಿಂದ ಶತ್ರುವನ್ನ ಎಷ್ಟಾಗುತ್ತೋ ಅಷ್ಟು ದುರ್ಬಲಗೊಳಿಸಬೇಕು. ಅಂದ್ರೆ ಅವನನ್ನ ತನ್ನ ಅತ್ಯಂತ ಶಕ್ತಿಯುತ ವ್ಯಕ್ತಿಯಿಂದ ದೂರಗೊಳಿಸಬೇಕು. ಯಾವಾಗ ಅವನು ಒಬ್ಬಂಟಿಯಾಗಿ ದುರ್ಬಲನಾಗ್ತಾನೋ ಆಗ ಅವನ ಮೇಲೆ ಶಕ್ತಿಯೊಂದಿಗೆ ಯುದ್ಧವನ್ನ ಸಾರಬೇಕು. ನಂಬರ್ 1, ಬಿ ಸ್ಟ್ರೈಟ್ ಫಾರ್ವರ್ಡ್. ಏನೇ ಹೇಳಬೇಕಂದ್ರೂ ಮುಂದೆನೆ ಹೇಳಿ. ಗೆಳೆಯರೆ, ಪ್ರತಿಯೊಬ್ಬ ಮನುಷ್ಯ ನಿಜ ಹೇಳಬೇಕು ಮತ್ತು ಮುಂದೆನೆ ಹೇಳಬೇಕು. ನೀವು ಹೀಗೆ ಮಾಡಬಾರದು. ಯಾರದ್ದೋ ಹತ್ತಿರ ಹೇಳಬೇಕಂದ್ರೆ ಇನ್ನೊಬ್ಬರ ಸಹಾಯವನ್ನ ಪಡೆಯಬಾರದು. ಗೆಳೆಯರೆ, ಪ್ರತಿ ಸಾರಿ ಏನಾಗುತ್ತಂದ್ರೆ ಯಾವಾಗ ಒಬ್ಬ ವ್ಯಕ್ತಿ ಬೇರೆ ವ್ಯಕ್ತಿಯ ದೌರ್ಬಲ್ಯವನ್ನ ಮೂರನೇ ವ್ಯಕ್ತಿಯ ಬಳಿ ಹೇಳ್ತಾನೋ ಆಗ ಅವನು ಯಾವುದೇ ಕಾರಣವಿಲ್ಲದೆ ಜನರನ್ನ ಶತ್ರುವಾಗಿಸುತ್ತಾನೆ. ಯಾಕಂದ್ರೆ ಯಾವಾಗ ನೀವು ಬೇರೆಯವರ ಬಗ್ಗೆ ಮೂರನೇ ವ್ಯಕ್ತಿ ಬಳಿ ಹೇಳ್ತಿರೋ ಅದು ಅವನಿಗೆ ತಿಳಿದ್ರೆ ಅವನು ನಿಮ್ಮಿಂದ ದ್ವೇಷಿಸುತ್ತಾನೆ. ಮತ್ತು ಇದೇ ರೀತಿ ನೀವು ಬೇಡವಾಗಿದ್ದರೂ ನಿಮ್ಮ ಒಬ್ಬ ಹೊಸ ಶತ್ರುವನ್ನ ಕ್ರಿಯೇಟ್ ಮಾಡ್ಕೊಳ್ತೀರಾ. ಅದಕ್ಕೋಸ್ಕರ ನಿಮಗೆ ಯಾವುದೇ ವ್ಯಕ್ತಿ ಕೆಟ್ಟದನ್ನ ಮಾಡ್ತಾ ಇದ್ದಾನೆ ಅನಿಸಿದ್ರೆ ಅದನ್ನ ಮೂರನೇ ವ್ಯಕ್ತಿ ಬಳಿ ಹೇಳದೆ ಅವನ ಮುಂದೆನೆ ಸರಿಯಾಗಿ ಹೇಳಬೇಕು. ಗೆಳೆಯರೆ, ಇದು ಚಾಣಕ್ಯನ 8 ಶಕ್ತಿಶಾಲಿ ನೀತಿಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ತಡ ಮಾಡದಲ್ಲೇ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಮತ್ತು ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡಿ. ಇದರಿಂದ ನಾವು ಮಾಡಿದ ಪ್ರತಿಯೊಂದು ವಿಡಿಯೋ ನಿಮ್ಮ ಮುಂದೆ ಬರುತ್ತೆ. ವಿಡಿಯೋ ನೋಡಿದ್ಕೆ ಧನ್ಯವಾದಗಳು.